ಬೆಂಗಳೂರಲ್ಲಿ 21 ವರ್ಷದ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಖಾಸಗಿ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಮಾಡ್ತಾ ಇದ್ದಂತ ಪ್ರಬುದ್ಧ ಅನ್ನುವಂತ ಯುವತಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಮನೆಯ ಬಾತ್ರೂಮ್ನಲ್ಲಿ ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿ ಅವರ ಮೃತದೇಹ ಪತ್ತೆಯಾಗಿದೆ. ನಿನ್ನೆ ಸಂಜೆ ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿರೋದು. ಇನ್ನು ತಾಯಿ ಒಂದು ಆರೋಪ ಮಾಡ್ತಾ ಇದ್ದಾರೆ. ಮೃತಪಟ್ಟ ಯುವತಿಯ ತಾಯಿ, ನನ್ನ ಮಗಳನ್ನ ಯಾರೋ ಸಾಯಿಸಿದ್ದಾರೆ ಅಂತ ತಾಯಿ ಗೋಳಾಡಿದ್ದಾರೆ. ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು UDR ಅಂದ್ರೆ ಅಸಹಜ ಸಾವು ಕೇಸನ್ನು ದಾಖಲಿಸಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ತಾಯಿ ಪ್ರಕಾರ ಇದು ಆತ್ಮಹತ್ಯೆಯಲ್ಲ, ಕೊಲೆ. ನನ್ನ ಮಗಳನ್ನು ಯಾರೋ ಕೊಂದಿದ್ದಾರೆ ಅನ್ನೋದು ಅವರ ಅನುಮಾನ. ಆದರೆ ಕೈ ಕೊಯ್ದುಕೊಂಡು ಪ್ರಬುದ್ಧ ಆತ್ಮಹತ್ಯೆಗೆ ಶರಣಾಗಿರಬಹುದು ಅನ್ನುವಂಥ ಅನುಮಾನವೂ ಕೂಡ ಕಾಡ್ತಾ ಇದೆ. ತಾಯಿ ಹೇಳ್ತಾ ಇರೋದು, ಮನೆಯ ಹಿಂಬಾಗಿಲು ಓಪನ್ ಆಗಿತ್ತು, ಆ ಕಾರಣಕ್ಕಾಗಿ ಯಾರೋ ಮನೆಯೊಳಗೆ ನುಗ್ಗಿ ನನ್ನ ಮಗಳನ್ನು ಕೊಂದು ಪರಾರಿಯಾಗಿದ್ದಾರೆ ಅನ್ನೋದು ತಾಯಿ ಮಾಡ್ತಾ ಇರುವಂಥ ಆರೋಪ ಮತ್ತು ಅವರು ವ್ಯಕ್ತಪಡಿಸ್ತಾ ಇರುವಂಥ ಅನುಮಾನ. ಈ ಕೇಸಿಗೆ ಸಂಬಂಧಿಸಿದಂತೆ UDR ಆಗಿದೆ. ಅಂದರೆ ಅಸಹಜ ಸಾವಿಗೆ ಸಂಬಂಧಿಸಿದಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚೆನ್ನಾಗೇ ಇದ್ದಾಳೆ, ಹ್ಯಾಪಿ. ನಮ್ಮದು ಬ್ಯೂಟಿಫುಲ್ ಫ್ಯಾಮಿಲಿ. ನಾನು ನನ್ನ ಮಕ್ಕಳು ಅಷ್ಟೆ. 1:30ಗೆ ನನಗೆ ಫೋನ್ ಮಾಡಿದ್ದಾಳೆ, ಫ್ರೆಂಡ್ ಜೊತೆ ಇದ್ದೀನಿ, ಪಾನಿಪುರಿ ತಿನ್ಕೊಂಡು ಹೋಗಿ ಮನೆಗೆ ಹೋಗ್ತೀನಿ ಅಂತ. ಎವ್ರಿ ಡೇ ಕಾಲೇಜ್ಗೆ ಹೋಗಿದ ತಕ್ಷಣ ಸೇಫಾಗಿ ರೀಚ್ ಆಗಿದ್ದೀನಿ ಅಂತ ಮೆಸೇಜ್ ಹಾಕ್ತಾಳೆ. ಮನೆಗೆ ಬಂದಿದ ತಕ್ಷಣ ಸೇಫಾಗಿ ರೀಚ್ ಆಗ್ತೀನಿ ಅಂತ ಕಮ್ಯುನಿಕೇಷನ್ ಇರುತ್ತೆ. ಒಂದು ಕಾಲಿಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಹೇಳಿದ್ದಾಳೆ. ಮೂರುವರೆವರೆಗೂ ಚೆನ್ನಾಗೇ ಇದ್ದಾಳೆ. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಯಾರೋ ಏನೋ ಕ್ರೂರವಾಗಿ ಸಾಯಿಸ್ಬಿಟ್ಟಿದ್ದಾನೆ. ನನ್ನ ಮಗಳು ಮುದ್ದು ಪುಟ್ಟ ದೇವತೆ ಕಂಡ್ರೆ ಅವಳು. ನನ್ನ ಮಗಳು ಗಿಳಿತರ ಹೋಗಿದ್ದೆ ನಾನು. ನನ್ನ ಸ್ವಾಭಿಮಾನ, ಪ್ರಾಮಾಣಿಕತೆ, ನೈತಿಕತೆಯಿಂದ ಬಳಸಿದ್ದೆ. ನಿಮ್ಗೆಲ್ರಿಗೂ ನಾನು ಏನಾದ್ರು ಪರಿಚಯ ಇದ್ದೀನ? ಅಷ್ಟು ಮರಿ ಗೊಬ್ಬತ್ತಿ ಥರ ಬೆಳೆದುಕೊಂಡು ಸಾಕೊಂಡು ಬಂದಿರೋಂಥ ಮಗಳು ಇವತ್ತು ನನ್ನ ಕಣ್ಣು ಮುಂದೆ ಇಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ಹಿಂದ್ಗಡೆ ಡೋರ್ ಓಪನ್ ಆಗಿದೆ, ಮುಂದ್ಗಡೆ ಡೋರ್ ಲಾಕ್ ಆಗಿದೆ. ಫೋನ್ ಅಲ್ಲೇ ಇದೆ. ನಾನು ಕಿಟಕಿಯಿಂದ ನೋಡಿದೆ, ಫೋನ್ ಸೋಫಾ ಮೇಲೆ ಇದೆ. ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಷ್ಟೆಲ್ಲ ಫೋನ್ ಕಳ್ತನ ಆಗಿದೆ. ಪೊಲೀಸರು ನಮ್ಮ ಹತ್ರ ಅಲ್ಲಿ ಫೋನೇ ಇರಲಿಲ್ಲ ಅಂತ ಹೇಳ್ತಾರೆ. ಅಥವಾ ಫೋನಲ್ಲಿ ಎತ್ಕೊಂಡು ಹೋದವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ನನ್ನ ಬೀಗನೂ ಆಗಲಿಲ್ಲ, ನಾನು ಎದ್ದು ಓಡೋದೆ ನನ್ನ ಮಗಳನ್ನ ಕರ್ಕೊಂಡು. ಇದೆಲ್ಲ ಏನು? ಒಂದು ಹೆಣ್ಮಕ್ಳು ನಿಮ್ಗೆ ಗೊತ್ತಾಗತ್ತೆ. ಒಂದು ಹೆಣ್ಮಕ್ಳು ಎಷ್ಟರ ಮಟ್ಟಿಗೆ ಕುಯ್ಕೋಬೋದು, ರೂಢಿ ಇರೋರು ಎಷ್ಟು ಮಟ್ಟಿಗೆ ಕುಯ್ಕೋಬೋದು ಅನ್ನೋದು ಗೊತ್ತಾಗುತ್ತೆ. ಅದು ಸರ್, ನಾವು ತುಂಬ ಮುಕ್ತವಾಗಿ ಬೆಳೆಸಿದ್ದೀನಿ. ಐ ಆಮ್ ಆ್ಯಕ್ಟಿವಿಸ್ಟ್. ಹೊರಗಡೆ ಏನೇ ನಡೆದ್ರು ಧೈರ್ಯವಾಗಿ ಫೇಸ್ ಮಾಡ್ತಾಳೆ. ಧೈರ್ಯವಾಗಿ ಬಂದು ಹಿಂಗಾಯ್ತು ಅಂತ ಹೇಳ್ತಾಳೆ ನನಗೆ. ಹಂಗಾಗಿ ನನಗೆ ಗೊತ್ತಿಲ್ಲ. ನನಗಿನ್ನ ಮೀರಿದ್ದು ಬೇರೆ ಏನಾದರೂ ದ್ವೇಷ ಇದ್ದರೆ ಅದು ಈ ವ್ಯವಸ್ಥೆಯಿಂದನೇ ಬಂದಿರಬೇಕು. ಯಾಕಂದ್ರೆ ನಾನು ತುಂಬ ಮಕ್ಕಳನ್ನ ರೆಸ್ಕ್ಯೂ ಮಾಡಿದ್ದೀನಿ, ಎಷ್ಟೋ ರಾಜಕಾರಣಿಗಳು ಪ್ರಶ್ನೆ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಏನಾಗಿದೆ ಅನ್ನೋದು. ನನ್ನ ಮಗಳು ನ್ಯಾಯ ಬೇಕ್ರಿ. ನನ್ನ ಮಗಳು ತುಂಬ ಧೈರ್ಯವಂತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.